ನಾನೇನು ತಿಳ್ಕೊಂಡೆ ಒಂದು ಫುಡ್ ಇಂಡಸ್ಟ್ರಿ ಈಸಿಯಾಗಿ ಮೂವ್ ಮಾಡ್ಬೋದು ಅಂತ ಇದ್ದೆ. ಸೂಕ್ಷ್ಮದಿಂದ ಕೆಲಸಗಳು ಮಾಡಬೇಕು ಇಲ್ಲಿ. ಯಾಕಂದ್ರೆ ಹಾಯ್ ಹಲೋ ನಮಸ್ಕಾರ ಬೆಂಗಳೂರು, ನಮಸ್ಕಾರ ಕರ್ನಾಟಕ, ಹೇಗಿದ್ದೀರಲ್ಲ ಅವರು? ಸುಮಾರು ದಿವಸ ಆಯಿತು ನಿಮಗೆ ಭೇಟಿಯಾಗಿ. ಇವತ್ತು ನಮ್ಮದು ಒಂದು 8 ತಿಂಗಳ ಮುಗಿತ ಬಂತು ನಮ್ಮದು ಟೈಗರ್ ಏರೋ ರೆಸ್ಟೋರೆಂಟು. ಈಸಿಲಿ ತುಂಬ ಒಳ್ಳೆ ಜರ್ನಿ ನಂದು ಈ ಟೈಗರ್ ಏರೋ ರೆಸ್ಟೋರೆಂಟು. ಹಲವಾರು ರೀತಿಯಿಂದ ಸುಮಾರು ಜನಗಳು ನೋಡ್ಕೊಂಡ್ಬಿಟ್ಟೆ ನಾನು ಇದರಲ್ಲಿ. ಈ ಫುಡ್ ಇಂಡಸ್ಟ್ರಿಯಲ್ಲಿ ಸೂಕ್ಷ್ಮದಿಂದ ಕೆಲಸಗಳು ಮಾಡಬೇಕು ಇಲ್ಲಿ. ಯಾಕಂದರೆ ನಮ್ಮ ಲಾರಿ ಒಂದು ಡಿಪಾರ್ಟ್ಮೆಂಟ್ ಹೆಂಗೆ ಅಂದರೆ, ಲಾರಿ ಎದ್ದ ತಕ್ಷಣ ಡ್ರೈವರ್ದು ಪ್ಲಸ್ ಡೀಸೆಲ್ ಹಾಕ್ಸ್ಬೇಕು. ಆಮೇಲೆ ರೋಡಲ್ಲಿ ಬಂದ ತಕ್ಷಣ ನಿಮಗೆ ಟೋಲ್ ಟ್ಯಾಕ್ಸು, RTO ಅವರು, ಪೊಲೀಸ್ ಅವರು, ಸೇಲ್ ಟ್ಯಾಕ್ಸ್ ಅವರು, ಫಾರೆಸ್ಟ್ ಅವರು, DMG ಅವರು, ಆ ಥರ ಹಲವಾರು ನಿಮಗೆ ಒಂದು ಟ್ರಕ್ ತೊಗೊಂಬರ್ಬೇಕಂದ್ರೆ ನಿಮ್ಗೆ ಅಲ್ಲಲ್ಲೇ ಬ್ರೇಕ್ ಇರ್ತದೆ. ನಾನೇನು ತಿಳ್ಕೊಂಡೆ ಒಂದು ಫುಡ್ ಇಂಡಸ್ಟ್ರಿ ಈಸಿಯಾಗಿ ಮೂವ್ ಮಾಡ್ಬೋದು ಅಂತ ಇದ್ದೆ. ಯಾಕಂದರೆ ಎಲ್ಲ ಬೆಣ್ಣೆಯಲ್ಲಿ, ತುಪ್ಪದಲ್ಲಿ ಎಲ್ಲ ಅಲ್ಲಿ ಅಡುಗೆಗಳು ಮಾಡೋದು ಆ ಥರ ಬೆಣ್ಣೆ ಥರ ಇರ್ತದೆ ಅಂತ ತಿಳ್ಕೊಂಡೆ. ಬಟ್ ಹೇಳ್ಕೊಳ ಸೂಪ್ನ ಇಲ್ಲ. ಯಾಕಂದ್ರೆ ಒಂದು ರೆಸ್ಟೋರೆಂಟ್ ನಡೆಸಬೇಕಂದ್ರೆ ಅದರಲ್ಲಿ ಸುಮಾರು ನಿಮಗೆ ಅದರಲ್ಲಿ ನಿಮ್ಮ 4 ಜನ ಸಿಗ್ಬಿಡ್ತಾರೆ ಒಂದು ಲಾರಿದಲ್ಲಿ ಟ್ರಕ್ ಓಡಿಸ್ಬೇಕಂದ್ರೆ. ಇದರಲ್ಲಿ ಸುಮಾರು ನಿಮಗೆ ಒಂದು 100 ಭಾಗ ಪಟ್ಟು ನಿಮಗೆ ಹಂಪ್ಸ್ಗಳು ಬರ್ತದೆ. ಅಂದರೆ ಹಂಪ್ಸು, ಹೈಟು, ಅದೆಲ್ಲ ತುಂಬ ಟೆನ್ಷನ್ಗಳು ಎಲ್ಲ ಪ್ರತಿಯೊಂದು ನಾವು ನೋಡಿಕೊಂಡು ತರಿಸ್ಕೊಂಡು ಅದು ಕ್ವಾಲಿಟಿ ಹೆಂಗೈತೆ, ಅದರದ್ದು ಟೇಸ್ಟ್ ಏನೈತೆ, ಆಮೇಲೆ ನಮ್ಮ ಶೆಫ್ಗಳು ಏನು ಮಾಡ್ತಾರೆ, ಆಮೇಲೆ ನಮ್ಮದ್ರ ಏನೇನು ಎಂಟರ್ಟೈನ್ಮೆಂಟ್ಗಳು ಐತೆ ಒಂದು ಟೈಗರ್ ಏರೋ ರೆಸ್ಟೋರೆಂಟಲ್ಲಿ. ಯೋಚನೆ ಮಾಡಿದ್ದು ಒಂದು ಒಳ್ಳೆ ರೆಸ್ಟೋರೆಂಟ್ ಮಾಡೋಣ ಅಂತ. ಅದರಲ್ಲಿ ನಾನು ನಿಮಗೆ ಯಾವಾಗ ಹೇಳಿದ್ದೆ ನಿಮಗೆ ಒಳ್ಳೆ ಎಂಟರ್ಟೈನ್ಮೆಂಟು ಕೊಡ್ತೀನಿ ನಾನು ಅಂತ. ಈ ಒಳ್ಳೆ ಎಂಟರ್ಟೈನ್ಮೆಂಟು ಇಕ್ಕಿದ್ದೀನಿ. ಒಳ್ಳೆ ಒಂದು ನಮ್ದ್ರಲ್ಲಿ ಬರೀ ಫ್ಲೈಟಲ್ಲಿ ಕೂತ್ಕೊಂಡು ಊಟ ಮಾಡೋದಿಲ್ಲ ನಿಮಗೆ, ಪ್ಲಸ್ ಅದರಲ್ಲಿ ಒಳ್ಳೆ ಎಂಟರ್ಟೈನ್ಮೆಂಟು ಐತೆ. ಅಂದರೆ ಒಂದು ಒಳ್ಳೆ ಒಂದು ರೀತಿ ನೀವು ಒಂದು ಏನಾದರೂ ಡಿಸ್ಟರ್ಬ್ ಆಗಿ ಬಂದಿರ್ತೀರಾ, ಏನೋ ಟೆನ್ಷನ್ ಇರ್ತೀರಾ, ಏನೋ ಒಂದು ಇರ್ತೀರಾ, ಇಲ್ಲಿ ಬಂದು ನಮ್ಮದು ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇರ್ತೈತೆ, ಅದು ನೋಡ್ಕೊಂಡು ನೀವು ನಗ್ತೀರಾ. ಅದು ನನ್ನ ಒಂದು ಖುಷಿ ನಿಮ್ಮ ಮುಖದಲ್ಲಿ ನೋಡ್ತಾ ಇರ್ತೀನಿ. ಅದಕ್ಕೇನೆ ನಾನು ಏನು ಮಾಡಿದ್ದೀನಿ, ಒಳ್ಳೆ ವೆರೈಟೀಸ್ ಆಫ್ ಫುಡ್ಡು ಜೊತೆ ಒಂದು ಎಂಟರ್ಟೈನ್ಮೆಂಟು ಪ್ಲಸ್ ನಿಮ್ದು ಎಲ್ಲ ಟೆನ್ಷನ್ಗಳು ದೂರ ಮಾಡಬೇಕಂತ ಇವತ್ತು ಈ ಟೈಗರ್ ಏರೋ ರೆಸ್ಟೋರೆಂಟು ಈ ಮಟ್ಟಕ್ಕೆ ಬೆಳೆದೈತೆ. ಅದು ನಿಮ್ಮ ಆಶೀರ್ವಾದ, ಜನಗಳದೆಲ್ಲ ಅದು ಆಶೀರ್ವಾದಗಳು.